ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ 7 o'clock ಆಗಿದೆ. ಚಿನ್ನಂದು ನಂದು ಮತ್ತಂದರೆ ಆರ್ವಿದು ಕೂಡ ಸ್ನಾನ ಕೂಡ ಆಗಿದೆ. ನೋಡಿ, ಅವರು ಹಾಯ್ ಮಾಡ್ತಾ ಇದ್ದಾರೆ. ನಿಮಗೆ ಎಲ್ಲರಿಗೆ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಇಷ್ಟೊಂದು ಬೇಗ ಯಾಕೆ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಕಾರಣ, ಇವತ್ತು ವೆಡ್ಡಿಂಗ್ ಇದೆ ಫ್ರೆಂಡ್ಸ್. ನನ್ನ ಮಾಮನ ಮಗಳು ವೆಡ್ಡಿಂಗ್ ಇದೆ. ಸೊ ಅದಕ್ಕಾಗಿ ಬೇಗನೆ ಎದ್ದಿದ್ದೀವಿ. ಇವತ್ತು ಬೇಗ ರೆಡಿಯಾಗಿ ಹೋಗಬೇಕು, ಯಾಕಂದರೆ ಬೇರೆ ಊರಲ್ಲಿ ಸಾನುಟಿಗೆಯತೆ ಊರಲ್ಲಿ ಅವ್ರದ್ದು ವೆಡ್ಡಿಂಗ್ ಇದೆ. ಅದಕ್ಕಾಗಿ ನಾನು ಕೂಡ ಎಲ್ಲ ಜ್ಯುವೆಲರಿ ಹಾಕ್ಕೊಂಡು ಮತ್ತಂದರೆ ತಲೆ ಕೂಡ ಬಾಚಿಕೊಂಡು ಚೆನ್ನಾಗೇ ರೆಡಿಯಾಗಿದ್ದೆ. ಜಸ್ಟ್ ಇವಾಗ ಡ್ರೆಸ್ಸಿಂಗ್ ಮತ್ತಂದರೆ ಮೇಕಪ್ ಅಷ್ಟೇ ಇರೋದು. ಸೊ ಈ ಥರ ನಾನು ಎಲ್ಲ ಜ್ಯುವೆಲರಿ ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಲಾಸ್ಟ್ ಲುಕ್ಕಿಂಗ್ ಇದೆ ಫ್ರೆಂಡ್ಸ್. ನಾನು ಲೆಹೆಂಗಾ ಮತ್ತು ಚೋಲಿ ಹಾಕ್ಕೊಂಡಿದ್ದೆ, ಮತ್ತಂದರೆ ಹೇರ್ಸ್ ಏನಿದೆ ಓಪನ್ ಇಟ್ಟಿದೆ, ಮತ್ತಂದರೆ ಹೂವು ಹಾಕ್ಕೊಂಡಿದ್ದೆ. ಈ ಥರ ನಾನು ರೆಡಿ ಆಗಿದೆ ವೆಡ್ಡಿಂಗ್ಗಾಗಿ. ಅದಕ್ಕಾಗಿ ಲಾಸ್ಟ್ ಒಂದು ಶೂಟ್ ಮಾಡಿದೆ. ಈ ಥರ ನಾನು ರೌಂಡ್ ತಿರುಗಿ, ಯಾಕಂದರೆ ಗಾಗರಲ್ಲಿ ತುಂಬ ಕ್ಯೂಟ್ ಮತ್ತಂದರೆ ಗ್ಲಾಸಿಗೆ ಕಾಣ್ತಾ ಇತ್ತು. ನನಗೆ ಇಷ್ಟಪಟ್ಟು ತೊಗೊಂಡು ಗಾಗರ ನಾನು ಮಾಮನ ಮಗಳು ಮದುವೆಗಾಗಿ. ಸೊ ಈ ಥರ ನಾನು ಶೂಟ್ ಮಾಡಿದೆ. ಸೆಕೆಂಡ್ ಏನಿದೆ ಅಲ್ಲ ಫ್ರೆಂಡ್ಸ್, ಚಿನ್ನುಗೆ ಕೂಡ ಗಾಗರ ತೊಗೊಂಡಿದ್ದೆ, ಬಟ್ ಚೇಂಜ್ ಕಲರ್ ಇತ್ತು. ಈ ಥರ ಹಾಕಿನೂ ಕೂಡ ರೆಡಿ ಮಾಡಿದ್ದೆ. ಅವಳು ಕೂಡ ಈ ಥರ ನನ್ನಂಗೆ ತಿರುಗಿ ಚೆನ್ನಾಗಿ ಒಂದು ಶೂಟ್ ಮಾಡ್ಕೊಂಡಿದ್ದಾಳೆ. ತುಂಬ ಕ್ಯೂಟ್ ಮತ್ತಂದರೆ ಪ್ರಿಟಿ ಕಾಣ್ತಾ ಇದ್ರು. ನಾವು ಇವಾಗ ವೆಡ್ಡಿಂಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಡುವಲ್ಲಿ ಶೂಟ್ ಮಾಡೋದು ಆಗಲಿಲ್ಲ, ಯಾಕಂದರೆ ತುಂಬ ಗದ್ದಲ ಇತ್ತು. ಮತ್ತಂದರೆ ಕ್ಯಾಮ್ರಾ ಇಟ್ಕೊಂಡು ಬರೋದು ಆಗಲಿಲ್ಲ, ಯಾಕಂದರೆ ಚಿನ್ನು ಆರ್ವಿ ಇಬ್ಬರು ಕೂಡ ಇದ್ದರು. ಅದಕ್ಕಾಗಿ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಈ ಥರ ವೆಡ್ಡಿಂಗ್ ಕೂಡ ಕಂಪ್ಲೀಟ್ ಆಯಿತು. ನಾವು ಊಟ ಕೂಡ ಮಾಡಿದ್ದೀವಿ. ಈ ವೆಡ್ಡಿಂಗಲ್ಲಿ ಒಬ್ಬರು ಗೆಸ್ಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದರು. ಅವರು ನಿಖಿಲ್ ಗೌಡ ಅಂತ ನಿಮಗೂ ಗೊತ್ತಿದ್ದು, ತುಂಬ ಫೇಮಸ್ ಸೌತ್ ಇಂಡಿಯನ್ ಹೀರೋ ಇದ್ದಾರೆ. ಸೊ ನಮ್ಮ ಸಿಸ್ಟರ್ ವೆಡ್ಡಿಂಗ್ಗೆ ಅವರು ಬಂದಿದ್ದರು. ನಾನು ಅದಕ್ಕಾಗಿ ಒಂದು ಕ್ಲಿಪ್ ಅಂತ ತೊಗೊಂಡಿದ್ದೆ, ಯಾಕಂದರೆ ತುಂಬ ಗದ್ದಲಿತ್ತು. ಬರುವಾಗ ಏನು ವಿಡಿಯೋ ಶೂಟ್ ಮಾಡೋದು ಆಗಲಿಲ್ಲ. ಅದಕ್ಕಾಗಿ ನಾನು ಫೋಟೋ ಅಷ್ಟೇ ಈ ವಿಡಿಯೋಲಿ ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಈ ಥರ ನಾನು ವೆಡ್ಡಿಂಗ್ ಕಂಪ್ಲೀಟ್ ಮಾಡಿಕೊಂಡು ನಾವು ಸಣ್ಣ ಫೋಟೋಗಳು ಶೇರ್ ಮಾಡ್ಕೊಂಡೀನಿ ಫ್ರೆಂಡ್ಸ್. ಸೊ ನಾನು ಮತ್ತಂದರೆ ನನ್ನ ಹಸ್ಬೆಂಡ್ ಕೂಡ ಅಲ್ಲೇ ಫೋಟೋಶೂಟ್ ಮಾಡ್ಕೊಂಡಿದ್ದೀವಿ. ಈ ಥರ ನಾವು ಫೋಟೋಶೂಟ್ ಮಾಡ್ಕೊಂಡು ಚೆನ್ನಾಗಿ ವೆಡ್ಡಿಂಗ್ ಕಂಪ್ಲೀಟ್ ಮಾಡಿಕೊಂಡು ಬರ್ತಾಯಿದ್ವಿ. ಅದೇ ದಿನ ತುಂಬ ಮಳೆ ಕೂಡ ಆಯಿತು ಬರುವಾಗ. ಅದೆಲ್ಲ ಶೂಟ್ ಮಾಡೋದು ಆಗಲಿಲ್ಲ. ಸೊ ಈ ಸಣ್ಣ ಕ್ಲಿಪ್ಗಳು ನಾನು ಈ ಥರ ಫೋಟೋಶೂಟ್ ಮಾಡ್ತಾಯಿದ್ದೆ. ಸೊ ನಾವು ಫ್ಯಾಮಿಲಿ ಕೂಡ ಮತ್ತಂದರೆ ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗೇ ಆಗಿತ್ತು ಮದುವೆ, ತುಂಬ ಚೆನ್ನಾಗಿ ಆಯಿತು. ಸೊ ಆಕೆಗೆ ಕೂಡ ಕಾಂಗ್ರ್ಯಾಚುಲೇಷನ್ ಹೇಳಿ ನಾವು ಫೋಟೋಶೂಟ್ ಮಾಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಅದೇ ದಿನ ಮಳೆ ಮಾಡು ಎಲ್ಲ ತುಂಬಾ ಆಗಿತ್ತು. ಮಕ್ಕಳು ಕೂಡ ನಿಂದಿರ್ತಾ ಇರಲಿಲ್ಲ, ಯಾಕೆಂದರೆ ಬಿಸಿಲು ತುಂಬಾ ಇದೆ ಫ್ರೆಂಡ್ಸ್. ಅದರಲ್ಲಿ ನಾವು ಈ ಥರ ಮಕ್ಕಳಿಗೆ ಹೆವಿ ಡ್ರೆಸ್ ಹಾಕಿದ್ದೀವಿ. ಸೊ ಅದಕ್ಕಾಗಿ ಅವರಿಗೆ ತುಂಬ ಇರಿಟೇಷನ್ ಅನಿಸ್ತಾ ಇತ್ತು. ಅದಕ್ಕೆ ಬರುವಾಗ ಅವರಿಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ತುಂಬ ಕೂಲಾಗಿ ನಾವು ಬಂದೀವಿ. ಸೊ ಈ ಥರ ನಾನು ನನ್ನ ಸಣ್ಣ ಫೋಟೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ ಮತ್ತಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.